ವೆಲ್ ಜಾಗ್ರಫಿ NCERT ಸೀರೀಸನ್ನು ನೋಡ್ತಾ ಇದ್ವಿ. ಇವತ್ತು ಕ್ಲಾಸ್ 8ಅನ್ನು ನೋಡ್ತೀವಿ. ಕ್ಲಾಸ್ 8ಅಲ್ಲಿ ಚಾಪ್ಟರ್ 1ಇಂದ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ಚಾಪ್ಟರ್ 1 ಅಂತ ನೋಡಿದರೆ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್, ರೈಟ್? ಸೊ ಈ ಚಾಪ್ಟರಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋದರೆ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್, ರಿಸೋರ್ಸ್ ಬಗ್ಗೆ, ರಿಸೋರ್ಸ್ ಅಂದರೆ ಏನು, ಯಾವ್ಯಾವ ಟೈಪ್ ಆಫ್ ರಿಸೋರ್ಸಸ್ ಇದ್ದಾವೆ ಆ್ಯಂಡ್ ಅವು ಡೆವಲಪ್ಮೆಂಟಿಗೆ ಹೆಂಗೆ ಹೆಲ್ಪ್ ಆಗ್ತಿದ್ದಾವೆ, ಒಂದಷ್ಟು ಆಸ್ಪೆಕ್ಟ್ಸನ್ನು ನಾವು ಈ ಚಾಪ್ಟರ್ ಥ್ರೂ ನೋಡ್ತೀವಿ, ರೈಟ್? ಸೊ ಇಟ್ ಈಸ್ ಆಲ್ ಅಬೌಟ್ ರಿಸೋರ್ಸಸ್, ವಾಟ್ ಇಟ್ ಈಸ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆ್ಯಂಡ್ ಹೌ ವಿ ಕ್ಯಾನ್ ಕನ್ಸರ್ವ್ ದೆಮ್. ಎಸ್, so let's start the class. First thing is, what is resource, right? Resource ಅಂದರೆ ಏನು? ಕನ್ನಡದಲ್ಲಿ ನಾವು ಅದಕ್ಕೆ ಸಂಪನ್ಮೂಲ ಅಂತ ಕರಿತೀವಿ. ಸಂಪನ್ಮೂಲ ಯಾವುದೇ ಒಂದು ವಸ್ತುವನ್ನು, ಎನಿಥಿಂಗ್ ಇಟ್ ಕ್ಯಾನ್ ಬಿ, ಅದನ್ನು ನಾವು ಸಂಪನ್ಮೂಲ ಅನ್ಬೇಕು ಅಂತಂದರೆ ಅದರ ಯುಟಿಲಿಟಿ ಅದನ್ನು ಡಿಸೈಡ್ ಮಾಡುತ್ತೆ. ಯುಟಿಲಿಟಿ ಆರ್ ಇಟ್ಸ್ ಯೂಸಬಿಲಿಟಿ, ಎಸ್, that can be used to satisfy a need. ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂತಹ ವಸ್ತುಗಳಿಗೆ ನಾವು ಸಂಪನ್ಮೂಲಗಳು, ರಿಸೋರ್ಸಸ್ ಅಂತ ಕರಿತೀವಿ, ರೈಟ್? ಸೊ ಅದರ ಬಳಕೆಯ ಅಥವಾ ಅದರ ಉಪಯುಕ್ತತೆಯ ಆಧಾರದ ಮೇಲೆ ಯಾವುದೇ ಒಂದು ವಸ್ತು ರಿಸೋರ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ನಿರ್ಧಾರ ಆಗ್ತಿರುತ್ತೆ, ರೈಟ್? ಸೊ ಇಷ್ಟೆಲ್ಲ ಹೇಳುವಾಗ ರಿಸೋರ್ಸಸ್ ಅಂತ ಕಲಿಯೋದಕ್ಕೂ ಮುಂಚೆ ಹ್ಯೂಮನ್ ಮಾನವ ಅನ್ನುವಂತಹ ಸಂಪನ್ಮೂಲ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಬಿಕಾಸ್ ನೇಚರಲ್ಲಿರುವಂತಹ ಎಲ್ಲ ರಿಸೋರ್ಸಸ್ಸನ್ನು, ಎಲ್ಲ ಸಂಪನ್ಮೂಲಗಳನ್ನು ಕರೆಕ್ಟಾಗಿ ತನಗೆ ಬೇಕಾಗಿರೋ ಹಾಗೆ ಯುಟಿಲೈಸ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇರೋದು ಇನ್ಫ್ಯಾಕ್ಟ್ ವೆರಿ ಬ್ರಿಲಿಯಂಟ್ ಆ್ಯನಿಮಲ್, ವಿ ಕ್ಯಾನ್ ಕಾಲ್ ಇಟ್ ಆಸ್, ದಟ್ ಈಸ್ ಅವರ್ ಹ್ಯೂಮನ್ ರಿಸೋರ್ಸ್ ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ ಎಲ್ಲ ನ್ಯಾಚುರಲ್ ರಿಸೋರ್ಸನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಹ್ಯೂಮನ್ಗಿರುತ್ತೆ. ಸೊ ಒಂದಷ್ಟು ಟೈಪ್ಸನ್ನು ನಾವು ಇದ್ರ ಥ್ರೂ ನೋಡ್ತಾ ಹೋದರೆ, ಲೆಟ್ಸ್ ಸಿ ವಾಟ್ ಆರ್ ದ ಟೈಪ್ಸನ್ನು ನೋಡೋದಕ್ಕೂ ಮುಂಚೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಯಾವುದು ರಿಸೋರ್ಸನ್ನು ಕ್ರಿಯೇಟ್ ಮಾಡ್ತಿದೆ ಅಂತ ನೋಡಿದರೆ ನಮಗೆ ಫಸ್ಟ್ ಸಿಗುತ್ತೆ ಟೈಮ್ ಆ್ಯಂಡ್ ಟೆಕ್ನಾಲಜಿ. ಹೌ ಟೈಮ್? ಯಾಕಂದರೆ ಯಾವುದೇ ಒಂದು ಸಂಪನ್ಮೂಲ ರಿಸೋರ್ಸ್ ತಯಾರಾಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಟೈಮ್. ಅದಕ್ಕೆ ನಿರ್ದಿಷ್ಟವಾದಂತಹ ಸಮಯವನ್ನು ತೆಗೆದುಕೊಂಡದು ತಯಾರಾಗಿರುತ್ತೆ. ಅದೇ ರೀತಿ ಸ್ಪೆಸಿಫಿಕ್ ಆಗಿರುವಂತಹ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಆಗಿರುತ್ತೆ. ಸೊ ಈ ಎರಡು ಫ್ಯಾಕ್ಟರ್ಸ್ ನಮಗೆ ಡಿಸೈಡ್ ಮಾಡ್ತಿರುತ್ತೆ ಅದು ರಿಸೋರ್ಸ್ ಕ್ರಿಯೇಟ್ ಯಾವಾಗ ಆಗ್ತಿದೆ ಮತ್ತು ಯಾವ ಟೆಕ್ನಾಲಜಿ ಮೂಲಕ ಕ್ರಿಯೇಟ್ ಆಗ್ತಿದೆ ಅನ್ನೋದು, ರೈಟ್? Yeah, so time and technology. Again, before going to this concept, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ರಿಸೋರ್ಸಸ್ ಯುಟಿಲಿಟಿ ಇದೆ, ಯೂಸಿಬಿಲಿಟಿ ಇದೆ ಅಂದ ತಕ್ಷಣ ಅದು ಎಲ್ಲವೂ ಎಕನಾಮಿಕ್ ವ್ಯಾಲ್ಯೂವನ್ನು ಹೊಂದಿರಲೇಬೇಕು ಅಂತಿರಲ್ಲ. ಫಾರ್ ಎಕ್ಸಾಂಪಲ್, ನಾವು ಈಗ ಅಜ್ಜಿ ಮನೆಗೆಲ್ಲ ಹೋಗಿರ್ತೀವಿ, ಅಲ್ಲಿ ನಮಗೆ ಒಂದಷ್ಟು ರಿಸೋರ್ಸಸ್ ಇನ್ ದ ಸೆನ್ಸ್ ಒಂದಷ್ಟು ಮೆಡಿಸಿನಲ್ ಪ್ಲಾಂಟು ಏನು ಈ ಥರ ಎಲ್ಲ ನೋಡಿರ್ತೀವಿ ಎಲ್ಲೋ ಬೇರೆ ಕಡೆ ಹೋದಾಗ, ರೈಟ್? ಸೊ ಅದರ ಇಕನಾಮಿಕ್ ವ್ಯಾಲ್ಯೂ ನಾವು ಅದಕ್ಕೆ ಡಿಸೈಡ್ ಮಾಡಿರಲ್ಲ, ಬಟ್ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಯುಟಿಲಿಟಿ, ರೈಟ್? ಬಟ್ ಅದೇ ವಸ್ತುವನ್ನು ಪೇಟೆಂಟ್ ಮಾಡಿಬಿಟ್ಟು ಮೆಡಿಸಿನಲ್ ವಸ್ತುವಾಗಿ ಅಥವಾ ಇನ್ನೊಂದಾಗಿ ನಾವು ಮಾರ್ಕೆಟಿಂಗ್ ಮಾಡಿದಾಗ ಆಗ ನಾವು ಅದಕ್ಕೆ ಇಕನಾಮಿಕ್ ವ್ಯಾಲ್ಯೂ ಕೊಡ್ತೀವಿ, ಪ್ಲಸ್ ಅದನ್ನು ರಿಸೋರ್ಸ್ ಅಂತಲೂ ಕರಿತಿದ್ದೀವಿ. ಇಕನಾಮಿಕ್ ವ್ಯಾಲ್ಯೂ ಇದ್ದರೆ ಮಾತ್ರ ಅದು ರಿಸೋರ್ಸ್ ಅನ್ನೋದು ತಪ್ಪು. ರಿಸೋರ್ಸ್, ಎಸ್, ಇಟ್ ಈಸ್ ಎ ರಿಸೋರ್ಸ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಸಮ್ ಇಕನಾಮಿಕ್ ವ್ಯಾಲ್ಯೂ. ಯಾವಾಗ ಪೇಟೆಂಟ್ ಕೊಟ್ಟು ಐಡೆಂಟಿಫೈ ಮಾಡದೇ ಇದ್ದಾಗಲೂ ಕೂಡ ಅದು ನಮಗೆ ರಿಸೋರ್ಸ್, ಅದು ಅದರದ್ದೇ ಆದಂತಹ ಯುಟಿಲಿಟಿಯನ್ನು ಹೊಂದಿರುತ್ತೆ, ರೈಟ್? ಸೊ ದಿಸ್ ಇಸ್ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ದಿಸ್ ವಿ ಹ್ಯಾವ್ ಸೀನ್ ಪೀಪಲ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್. ಯಾಕೆ ಅಂತ ನೋಡ್ತಾ ಹೋದರೆ ನಮಗೆ ವುಡ್, ಕಟ್ಟಿಗೆ, ಮರ ಅಂತ ನೋಡ್ತೀವಲ್ವಾ? ಸೊ ವುಡ್ಡನ್ನು ನ್ಯಾಚುರಲ್ ಆಗಿ ಸಿಗುವಂಥ ಒಂದು ವಸ್ತು, ಅದನ್ನು ಈ ರೀತಿ ಒಂದು ವೀಲ್ ಆಗಿ ತಯಾರು ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಹ್ಯೂಮನ್ ಇಂಟರ್ಫರೆನ್ಸ್ ಇದೆ, ರೈಟ್? ಜಸ್ಟ್ ಒಂದು ವುಡ್ ಅಥವಾ ಒಂದು ರಾಕ್ ಇರೋದನ್ನು ಈ ರೀತಿ ಸ್ಟ್ರಕ್ಚರ್ ಕೊಟ್ಬಿಟ್ಟು ಇದರಿಂದ ನಾವು ಮತ್ತೊಂದಕ್ಕೆ ನಾವು ಅದನ್ನು ಉಪಯೋಗ ಮಾಡ್ತಿದ್ದೀವಿ. ಸೊ ಈ ಥರ ಶೇಪ್ ಕೊಟ್ಟು ಅದರ ಯುಟಿಲಿಟಿಯನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇರೋದು ಹ್ಯೂಮನ್ನಿಗೆ. ಸೊ ದ್ಯಾಟ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್, ರೈಟ್? So let's go ahead.
ಒಂದಷ್ಟು ನಾವು ಟೈಪ್ಸ್ ಅಂತ ನೋಡಿದಾಗ ಅದರ ಅವೈಲಬಿಲಿಟಿ ಆಧಾರದ ಮೇಲೆ ಫಸ್ಟ್ ಥಿಂಗ್ ಡೆಫಿನೆಟ್ಲಿ ನ್ಯಾಚುರಲ್ ರಿಸೋರ್ಸ್ ನ್ಯಾಚುರಲ್ ಆಗಿನೇ ಸಿಗುವಂತಹ ಒಂದು ರಿಸೋರ್ಸ್. ಎಕ್ಸಾಂಪಲ್ ಏರ್, ವಾಟರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಇವೆಲ್ಲವೂ ನಮಗೆ ನೇಚರಲ್ಲಿ ನ್ಯಾಚುರಲ್ ಆಗಿ ಸಿಗ್ತಿರ್ತವೆ. ದೇ ಆರ್ ಅ ಫ್ರೀ ಗಿಫ್ಟ್ಸ್ ಆಫ್ ಅ ನೇಚರ್, ಹೌದಲ್ವಾ? ಸೆಕೆಂಡ್ ಥಿಂಗ್ ಇಸ್ ಹ್ಯೂಮನ್ ಮೇಡ್ ರಿಸೋರ್ಸಸ್. ನಾವು ಮಾನವರು ಮಾಡಿರುವಂತಹ ಒಂದು ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸನ್ನು ತೆಗೆದುಕೊಂಡು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಫೈ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಾವು ವೀಲ್ ಅಂತ ನೋಡಿದ್ವಿ ಪ್ರೀವಿಯಸ್ ಸ್ಲೈಡ್ಸಲ್ಲಿ. ಅದೇ ರೀತಿ ಬಿಲ್ಡಿಂಗ್ಸ್ ಆಗಿರಬಹುದು, ಬ್ರಿಡ್ಜಸ್ ಆಗಿರಬಹುದು, ರೋಡ್ಸ್ ಆಗಿರಬಹುದು. ಸೊ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮಗೆ ರಾ ಮಟೀರಿಯಲ್, ಕಚ್ಚಾ ವಸ್ತು ನಮಗೆ ನೇಚರಲ್ಲಿನೇ ಸಿಗುತ್ತೆ. ದ್ಯಾಟ್ ಈಸ್ ವಾಟ್ ನ್ಯಾಚುರಲ್ ರಿಸೋರ್ಸ್. ಬಟ್ ಅದನ್ನು ಬಿಲ್ಡಿಂಗ್ ಆಗಿ ಕನ್ವರ್ಟ್ ಮಾಡ್ತಿರೋದು ಹ್ಯೂಮನ್ನಿಂದ. ಸೊ ದಿಸ್ ಈಸ್ ದ ರಿಸೋರ್ಸ್ ಮೇಡ್ ಬೈ ದಿ ಹ್ಯೂಮನ್. ಸೊ ಹ್ಯೂಮನ್ ಮೇಡ್ ರಿಸೋರ್ಸಸ್, ರೈಟ್? ಅದೇ ರೀತಿ ಹ್ಯೂಮನ್ ಇಟ್ಸೆಲ್ಫ್ ಈಸ್ ಅ ರಿಸೋರ್ಸ್, ಹೌದಲ್ವಾ? ಇವೆಲ್ಲ ಸಂಪನ್ಮೂಲಗಳನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ನಾಲೆಜ್ ಆಗಿರಬಹುದು, ಸ್ಕಿಲ್ಸ್ ಆಗಿರಬಹುದು, ಇವೆಲ್ಲವನ್ನು ಹೊಂದಿರೋದು ಹ್ಯೂಮನ್. ಸೊ ಹ್ಯೂಮನ್ ಇಟ್ಸೆಲ್ಫ್ ಈಸ್ ಅ ರಿಸೋರ್ಸ್. ಯಾವುದರ ಥ್ರೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ನಮ್ಮ ಹ್ಯೂಮನ್ ಅಂತ ಕನ್ಸಿಡರ್ ಮಾಡಿದಾಗ ಎಜುಕೇಷನ್ ಮತ್ತು ಹೆಲ್ತ್ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್, ಬಹಳ ವ್ಯಾಲ್ಯೂಯೇಬಲ್ ರಿಸೋರ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ, ರೈಟ್? ಸೊ ದೀಸ್ ಆರ್ ದಿ ಸಮ್ ಟೈಪ್ಸ್ ಆಫ್ ರಿಸೋರ್ಸಸ್. ದೆನ್ ಗೋಯಿಂಗ್ ಟು ದಿ ನ್ಯಾಚುರಲ್ ರಿಸೋರ್ಸಸ್, ಫಸ್ಟ್ ಟೈಪ್, ರೈಟ್? ಸೊ ಇದರಲ್ಲಿ ನಾವು ಅಗೇನ್ ಕ್ಲಾಸಿಫಿಕೇಷನ್ ಅಂತ ನೋಡ್ತಿದ್ದೀವಿ. ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ದಿ ಒರಿಜಿನ್ ಥ್ರೂ ನೋಡಿದಾಗ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್. ಬಯೋಟಿಕ್ ಮೀನ್ಸ್ ಲಿವಿಂಗ್ ಥಿಂಗ್ ಆ್ಯಂಡ್ ಅಬಯೋಟಿಕ್ ನಾನ್ ಲಿವಿಂಗ್. ಫಾರ್ ಎಕ್ಸಾಂಪಲ್ ಬಯೋಟಿಕ್ ಅಂತ ನೋಡಿದಾಗ ಸಸ್ಯಗಳಾಗಿರ್ಬೋದು, ಎಸ್, ಬಿಕಾಸ್ ಅವೆಲ್ಲ ನಮಗೆ ಆಕ್ಸಿಜನ್ ಎಲ್ಲ ಕೊಡ್ತಿರ್ತವೆ, ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗ್ತಿರ್ತವೆ. ಸೊ ಬಯೋಟಿಕ್ ಅಂತ ನೋಡಿದಾಗ ಪ್ಲಾಂಟ್ಸನ್ನು ನಾವು ಎಕ್ಸಾಂಪಲ್ ತಗೋಬಹುದು. ಅದೇ ರೀತಿ ಅಬಯೋಟಿಕ್ ಅಂತ ನೋಡಿದಾಗ ವಾಟರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಬೋದು. ದೆನ್ ಈಸ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದಿ ಸ್ಟಾಕ್. ಎಸ್, ಒನ್ ಈಸ್ ರಿನ್ಯೂವೇಬಲ್ ಆ್ಯಂಡ್ ಅನದರ್ ಈಸ್ ನಾನ್ ರಿನ್ಯೂವೇಬಲ್. ಪುನರ್ ಉತ್ಪಾದನೆ ಆಗುವ ಮತ್ತು ಪುನರ್ ಉತ್ಪಾದನೆ ಆಗದ ಅಂತ ಕರಿತೀವಿ. ರಿನ್ಯೂಯೇಬಲ್. ಮೀನ್ಸ್ ಮೀನಿಂಗ್ ಏನಂದರೆ ಅಗೇನ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ನ್ಯೂಯೇಬಲ್ ಮತ್ತು ಪುನರ್ ಉತ್ಪಾದನೆ ಆಗುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ವಿದಿನ್ ಒಂದಷ್ಟು ಪೀರಿಯಡ್ ಆಫ್ ಟೈಮಲ್ಲಿ ವಿ ಕ್ಯಾನ್ ರಿನ್ಯೂ ದೀಸ್ ರಿಸೋರ್ಸಸ್, ರೈಟ್? ಫಾರ್ ಎಕ್ಸಾಂಪಲ್ ವಾಟರ್ ಸೈಕಲ್ ಥ್ರೂ ನಮಗೆ ಡಿಫ್ರೆಂಟ್ ಫಾರ್ಮ್ಸಲ್ಲಿ ನಮಗೆ ವಾಟರ್ ಎಕ್ಸಿಸ್ಟ್ ಇದೆ. ಸೊ ವಿ ಕ್ಯಾನ್ ರಿನ್ಯೂ ಇಟ್. ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಲೈಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಅವೆಲ್ಲವೂ ನಮಗೆ ಬಹಳ ಜಾಗ್ರಫಿಕಲ್ ಟೈಮ್ ಸ್ಕೇಲಲ್ಲಿ ಬಹಳಷ್ಟು ಟೈಮ್ ತಗೊಂಡು ಉತ್ಪಾದನೆ ಆಗಿರ್ತವೆ. ಸೊ ಅಗೇನ್ ನಾವು ಉತ್ಪಾದನೆ ಆಗಬೇಕಂದ್ರೆ ಇಟ್ ವಿಲ್ ಅಗೇನ್ ಟೇಕ್ ಮಿಲಿಯನ್ಸ್ ಆಫ್ ಇಯರ್ಸ್. ಸೊ ದ್ಯಾಟ್ ವಿ ಆರ್ ಕನ್ಸಿಡರಿಂಗ್ ದ್ಯಾಟ್ ಆಸ್ ಅ ನಾನ್ ರಿನ್ಯೂವೇಬಲ್. ಎಸ್, ಸೊ ಬೇಸ್ಡ್ ಆನ್ ದಿ ಸ್ಟಾಕ್. ಅನದರ್ ಥಿಂಗ್ ಇಸ್ ಡಿಸ್ಟ್ರಿಬ್ಯೂಷನ್. ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿವೆ ಅನ್ನೋದರ ಆಧಾರದ ಮೇಲೆ ಯುಬಿಕ್ವಿಟಸ್ ಆ್ಯಂಡ್ ಲೋಕಲೈಸ್ಡ್. ಯುಬಿಕ್ವಿಟಸ್ ಮೀನ್ಸ್ ಸರ್ವವ್ಯಾಪಿಯಾಗಿ ಇರುವಂಥ ಒಂದು ರಿಸೋರ್ಸಸ್, ರೈಟ್? ಫಾರ್ ಎಕ್ಸಾಂಪಲ್ ಏರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಯುಬಿಕ್ವಿಟಸ್. ಲೋಕಲೈಸ್ಡ್, ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಆಗಿರುವಂಥ ಮಿನರಲ್ಗಳು, ಅವು ನಮಗೆ ಒಂದಷ್ಟು ಲೋಕಲೈಸ್ಡ್ ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಗೋಲ್ಡ್ ಮೈನ್ಸ್ ಅಂತ ನೋಡಿದಾಗ ಕೋಲಾರದಲ್ಲಿ ಸಿಗುತ್ತೆ. ಸೊ ಗೋಲ್ಡ್ ಇಸ್ ಅ ಲೋಕಲೈಸ್ಡ್ ರಿಸೋರ್ಸ್, ನಾಟ್ ಫೌಂಡ್ ಎವ್ರಿವೇರ್, ರೈಟ್? ಸೊ ಅವುಗಳಿಗೆ ನಾವು ಯುಬಿಕ್ವಿಟಸ್ ಆ್ಯಂಡ್ ಲೋಕಲೈಸ್ಡ್ ಬೇಸ್ಡ್ ಆನ್ ದಿ ಡಿಸ್ಟ್ರಿಬ್ಯೂಷನ್, ರೈಟ್? ಸೊ ದೀಸ್ ಆರ್ ದಿ ಸಮ್ ರಿಸೋರ್ಸ್ ಕ್ಲಾಸಿಫಿಕೇಶನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ದೆನ್ ವಾಟ್ ಮೇಕ್ಸ್ ನ್ಯಾಚುರಲ್ ರಿಸೋರ್ಸ್? ಯಾವುದನ್ನು ನಾವು ನ್ಯಾಚುರಲ್ ರಿಸೋರ್ಸ್ ಅಂತ ಕರಿಬಹುದು ಅಂತಂದರೆ ಇಟ್ ಈಸ್ ಅವೈಲಬಲ್ ಡೈರೆಕ್ಟ್ಲಿ ಫ್ರಮ್ ದಿ ನೇಚರಿಂದ ನಮಗೆ ಡೈರೆಕ್ಟಾಗಿ ಸಿಗ್ತಿರಬೇಕು. ಮೇ ನೀಡ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಫಾರ್ ಯುಟಿಲೈಸೇಷನ್, ಕ್ಯಾನ್ ಬಿ ಮಾಡಿಫೈಡ್ ಆರ್ ಲೆಫ್ಟ್ ಇನ್ ಅ ನ್ಯಾಚುರಲ್ ಸ್ಟೇಟ್. Yes, this we have already studied, the same things are there, right? So these are the natural resources, right? So
ನೆಕ್ಸ್ಟ್ ಈಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಹ್ಯೂಮನ್ ಅನ್ನೋದು ಬಹಳ ಅಮೂಲ್ಯವಾದಂತಹ ರಿಸೋರ್ಸ್ ಅಂತ ನಾವೀಗ ಆಲ್ರೆಡಿ ನೋಡಿದ್ದೀವಿ. ಸೊ ಇದನ್ನು ನಾವು ಯಾವ ರೀತಿ ಡೆವಲಪ್ ಮಾಡಬಹುದು ಅಂತ ನೋಡ್ತಾ ಹೋದರೆ, ಫಸ್ಟ್ ಥಿಂಗ್ ಈಸ್ ವಾಟ್ ಇಟ್ ಈಸ್. ಎಸ್, ಹ್ಯೂಮನ್ ಎಲ್ಲರಿಗೂ ನಾವು ಹ್ಯೂಮನ್ ಅಂತ ಕರಿತೀವಿ, ಬಟ್ ಎಲ್ಲರಿಗೂ ನಾವು ಹ್ಯೂಮನ್ ರಿಸೋರ್ಸ್ ಅನ್ಬಹುದಾ ಅನ್ನೋದು ಈ ಡೆಫಿನೇಷನ್ ಡಿಸೈಡ್ ಮಾಡುತ್ತೆ. ಯಾರಿಗೆ ಹ್ಯೂಮನ್ ರಿಸೋರ್ಸ್ ಅನ್ಬೋದು ಅಂತಂದರೆ ಕ್ವಾಲಿಟಿ ಆಫ್ ಪೀಪಲ್, ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ಪೀಪಲ್ಸ್ ಸ್ಕಿಲ್ಸ್ ಮೀನ್ಸ್ ದ ಪರ್ಸನ್ ಒನ್ ಹೂ ಹ್ಯಾಸ್ ಅ ಸ್ಕಿಲ್ಸ್ ಇರಬೇಕು, ಕೌಶಲ್ಯಗಳಿರಬೇಕು, ರೈಟ್. ಅದೇ ರೀತಿ ಅವರು ಬೇರೆ ರಿಸೋರ್ಸನ್ನು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ರಿಸೋರ್ಸನ್ನು ಜನ್ರೇಟ್ ಮಾಡುವಂಥ, ಕ್ರಿಯೇಟ್ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು. ಅಗೇನ್ ಇವೆಲ್ಲವನ್ನು ಆಗಬೇಕು ಅಂತಂದರೆ ಪ್ರಾಪರ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಬೋತ್ ಆರ್ ಎಸೆನ್ಷಿಯಲ್ ಅಲಾಂಗ್ ವಿತ್ ಅ ಗುಡ್ ಹೆಲ್ತ್. ಎಸ್, ಗುಡ್ ಹೆಲ್ತ್. ಸೊ ಈ ಫ್ಯಾಕ್ಟರ್ಸನ್ನು ಯೂಸ್ ಮಾಡಿಕೊಂಡು ಹ್ಯೂಮನ್ ನಮಗೆ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡು ಬೇರೆ ನ್ಯಾಚುರಲ್ ರಿಸೋರ್ಸನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಳ್ಳುವಂಥ ಕೆಪಾಸಿಟಿ ಬಿಲ್ಡ್ ಆಗಿದ್ದರೆ ನಾವು ಅವರನ್ನು ರಿಸೋರ್ಸ್ಫುಲ್ ಪರ್ಸನ್, ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ, ರೈಟ್. ಸೊ ಹ್ಯೂಮನ್ ರಿಸೋರ್ಸ್ ಡೆವಲಪ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡ್ತಾ ಹೋದರೆ ಇಟ್ ಕ್ರಿಯೇಟ್ಸ್ ದಿ ಸ್ಕಿಲ್ಡ್ ವರ್ಕ್ ಫೋರ್ಸ್. ಇದರಿಂದ ಅಲ್ವಾ, ಆ ಸ್ಕಿಲ್ಡ್ ವರ್ಕ್ ಫೋರ್ಸ್ ಇರೋದ್ರಿಂದ ಆರ್ಥಿಕತೆಯೂ ಕೂಡ ಬೆಳೀತಾ ಹೋಗುತ್ತೆ, ರೈಟ್. ಇನ್ಕ್ರೀಸಸ್ ದಿ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಎನೇಬಲ್ಸ್ ಟೆಕ್ನಾಲಜಿ ಅಡಾಪ್ಟೇಷನ್, ರೈಟ್. ಇಂಪ್ರೂವ್ಸ್ ದಿ ಲಿವಿಂಗ್ ಸ್ಟ್ಯಾಂಡರ್ಡ್. ಎಸ್, ಇವೆಲ್ಲ ನಾವು ಹ್ಯೂಮನ್ ರಿಸೋರ್ಸನ್ನು ಡೆವಲಪ್ ಮಾಡಿದ್ವಿ ಅಂತಂದರೆ ಇವೆಲ್ಲವೂ ಆಟೋಮೆಟಿಕ್ ಆಗಿ ನಮಗೆ ಡೆವಲಪ್ ಆಗುತ್ತೆ. ದಟ್ ಈಸ್ ವೈ ಹ್ಯೂಮನ್ ರಿಸೋರ್ಸ್ ಡೆವಲಪ್ ಆಗೋದು ಇಟ್ ಈಸ್ ನೀಡ್ ಆಫ್ ಎನ್ ಆರ್, ರೈಟ್. ಸೊ ದಿಸ್ ಇಸ್ ದಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. Next is conservation of resources and sustainability. Conservation ಅಂದ್ರೆ ಏನು, ಸಸ್ಟೈನಬಿಲಿಟಿ ಅಂದರೆ ಏನು ಅಂತ ನೋಡುವ. ರಿಸೋರ್ಸದ್ದು ಕನ್ಸರ್ವೇಷನ್ ಮಾಡೋದು, ಕನ್ಸರ್ವೇಷನ್ ಆಫ್ ರಿಸೋರ್ಸ್. ಫಸ್ಟ್ ಥಿಂಗ್ ಇಸ್ ಹಾಗಂದ್ರೆ ಏನು ಅಂತ ನೋಡ್ತಾ ಹೋದರೆ ವಾಟ್ ಇಟ್ ಈಸ್ ಅ ಕೇರ್ಫುಲ್ ಯೂಸ್ ಆಫ್ ರಿಸೋರ್ಸಸ್. ಎಸ್, ಮತ್ತು ಅವು ಜನರೇಟ್ ಆಗೋದಕ್ಕೆ ನಾವು ಒಂದು ಸರ್ಟನ್ ಟೈಮನ್ನು ಕೊಡಬೇಕಾಗುತ್ತೆ. ಬಿಕಾಸ್ ಅವೈಲೇಬಲ್ ಇದೆ, ಫಾರ್ ಎಕ್ಸಾಂಪಲ್ ವಾಟರ್ ನಮ್ಗೆ ಅವೈಲೇಬಲ್ ಇದೆ ಅಂತ ಹೇಳಿಬಿಟ್ಟು ರ್ಯಾಂಡಮ್ ಆಗಿ ಯೂಸ್ ಮಾಡಿದರೆ ಒಂದಿನ ಅದ್ರದ್ದು ಯುಟಿಲಿಟಿ, ಅದರದ್ದು ಸ್ಕೇರ್ಸಿಟಿ ನಮಗೆ ನೋಡೋಕೆ ಸಿಗುತ್ತೆ. ಸೊ ದಿಸ್ ಇಸ್ ನಾಟ್ ಅ ಕೇರ್ಫುಲ್ ಯೂಸ್. ವಿ ಹ್ಯಾವ್ ಟು ಬಿ ವೆರಿ ಕಾಷಿಯಸ್ ವೈಲ್ ಯೂಸಿಂಗ್ ದಿ ರಿಸೋರ್ಸಸ್. ಎಸ್, ದಟ್ ಈಸ್ ವಾಟ್ ಕನ್ಸರ್ವೇಷನ್ ಈಸ್. ಸಂರಕ್ಷಣೆ, ನ್ಯಾಚುರಲ್ ರಿಸೋರ್ಸನ್ನು ಸಂರಕ್ಷಣೆ ಮಾಡೋದು, ರೈಟ್. ಹಾಗೆ ಮಾಡಿದರೆ ಅದನ್ನು ಮಾಡ್ತಿರೋದ್ರಿಂದ ನೆಕ್ಸ್ಟ್ ಜನ್ರೇಷನ್ನವರಿಗೆ ನಾವು ಅದೇ ಈಗ ಪ್ರೆಸೆಂಟ್ ಇರುವಂತಹ ನ್ಯಾಚುರಲ್ ರಿಸೋರ್ಸನ್ನು ಉಪಯೋಗ ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಮೀನ್ಸ್ ವಿ ಆರ್ ಕ್ರಿಯೇಟಿಂಗ್ ದಿ ಬ್ಯಾಲೆನ್ಸ್ ಬಿಟ್ವೀನ್ ದಿ ಹ್ಯೂಮನ್ ಆ್ಯಂಡ್ ದಿ ನ್ಯಾಚುರಲ್ ರಿಸೋರ್ಸಸ್. ಎಸ್, ಸೊ ಈ ರೀತಿ ಅಪ್ಕಮಿಂಗ್ ಜನ್ರೇಷನ್ಗೆ ಅದು ಸಸ್ಟೈನೇಬಲ್ ಆಗಿ ಅದೇ ರೀತಿ ಮುಂದುವರಿಯುವ ಹಾಗೆ ಮಾಡೋದಕ್ಕೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಫಾರ್ ಫ್ಯೂಚರ್ ಯೂಸ್, ರೈಟ್. ಆ್ಯಂಡ್ ದೆರ್ ಇಸ್ ಅ ನೀಡ್ ಆಫ್ ಬ್ಯಾಲೆನ್ಸಿಂಗ್ ದಿ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ನೀಡ್ಸ್. ಸೊ ದಿಸ್ ಇಸ್ ಅಬೌಟ್ ದಿ ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಸಸ್ಟೈನೇಬಿಲಿಟಿ, ರೈಟ್. ಸೊ ದೀಸ್ ಆರ್ ಇವೆಲ್ಲವೂ ನಮಗೆ ಈ ಚಾಪ್ಟರಲ್ಲಿ ನೋಡೋಕೆ ಸಿಗುತ್ತೆ. ಸೊ ಈ ಚಾಪ್ಟರಿಂದ ಏನೇನು ಕಲಿತೀವಿ ಅಂತಂದರೆ ಇಂಟ್ರೊಡಕ್ಷನ್, ಒಂದಷ್ಟು ರಿಸೋರ್ಸಸ್ ಅಂದರೆ ಏನು, ಟೈಪ್ಸ್ ಯಾವಿದ್ದಾವೆ, ಮತ್ತು ಒಂದಷ್ಟು ಕನ್ಸರ್ವೇಷನ್ ರಿಲೇಟೆಡ್ ಟರ್ಮ್ಸ್. ಕನ್ಸರ್ವೇಷನ್ ಅಂದರೆ ಏನು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಏನು. ಸೊ ಇವಿಷ್ಟನ್ನು ನಾವು ಈ ಟಾಪಿಕಲ್ಲಿ ಕವರ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಟಾಪಿಕ್. ಥ್ಯಾಂಕ್ ಯು.